Hey God, Vishal, it's such a joy for me to be with all of you today. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇವತ್ತು ನಿಮ್ಮ ಮಧ್ಯದಲ್ಲಿರೋದು ಬಹಳ ಸಂತೋಷ. When we are talking about the fact that God has a call and a purpose for us, ದೇವರ ಚಿತ್ತವು ನಮ್ಮ ಜೀವಿತದಲ್ಲಿ ಇದೆ ಎಂಬುದರ ಬಗ್ಗೆ ನಾವು ಮಾತನಾಡುವಾಗ, you're not here by accident. God has a plan for you. ನೀವು ಇಲ್ಲಿ ಅಪಘಾತವಾಗಿ ಬಂದಿಲ್ಲ. ದೇವರ ಗುರಿ ಇರೋದ್ರಿಂದಲೇ ನೀವು ಇಲ್ಲಿದ್ದೀರಾ. He has a purpose for which He created you. ದೇವರ ಚಿತ್ತ ನಿಮ್ಮ ಜೀವಿತದಲ್ಲಿ ಇದೆ, ಅದಕ್ಕೋಸ್ಕರ ನೀವು ಸೃಷ್ಟಿಸಲ್ಪಟ್ಟಿದ್ದೀರಾ. But the problem is, ಆದ್ರೆ ಸಮಸ್ಯೆ ಏನಂದ್ರೆ, a lot of people just say, let me take the easy way out. ಅನೇಕ ಜನರು ಈಗ ಅನ್ನುತ್ತಾರೆ, ಸುಲಭವಾದ ದಾರಿಯನ್ನೇ ನಾವು ಆಯ್ದುಕೊಳ್ಳೋಣ ಎಂಬುದಾಗಿ. Which job will be easy for me? ಯಾವ ಕೆಲಸ ನನಗೆ ಸುಲಭವಾಗಿರುತ್ತೆ? Which person should I marry so that my married life will be easy? ಯಾವ ವ್ಯಕ್ತಿಯನ್ನು ನಾನು ಮದುವೆ ಮಾಡಿಕೊಂಡರೆ ನನ್ನ ಜೀವಿತ ಸುಲಭವಾಗಿರುತ್ತದೆ? Everybody wants the easy way out. ಎಲ್ಲಾ ಜನರು ಸುಲಭವಾದ ದಾರಿಯನ್ನೇ ಹುಡುಕುತ್ತಿದ್ದಾರೆ. But when you say yes to God's call, ಆದರೆ ದೇವರ ಕರೆಯುವಿಕೆಗೆ ಹೌದೆನ್ನುವುದಾದರೆ, God's call is not going to be easy. ಆದರೆ ದೇವರ ಕರೆಯುವಿಕೆ ಸುಲಭವಾದದ್ದಲ್ಲ. See, when you talk about me, ನೀವು ನನ್ನ ಬಗ್ಗೆ ನೋಡುವಾಗ, I'm not doing this because it's easy. ನಾನು ಇದನ್ನು ಸುಲಭ ಎಂಬುದಕ್ಕೋಸ್ಕರ ಮಾಡುತ್ತಿಲ್ಲ. I'm an aerospace engineer working in a full-time job. ನಾನು ಒಂದು ಏರೋಸ್ಪೇಸ್ ಇಂಜಿನಿಯರ್ ಆಗಿದ್ದೇನೆ, ಪೂರ್ಣ ಸಮಯ ಕೆಲಸವನ್ನು ಮಾಡುತ್ತಿದ್ದೇನೆ. I finish my job and I come here and record and I run my ministry. ನಾನು ನನ್ನ ಕೆಲಸವನ್ನು ಮುಗಿಸಿಕೊಂಡು ಇಲ್ಲಿ ಬಂದು ರೆಕಾರ್ಡ್ ಮಾಡಿ ನನ್ನ ಸೇವೆಯನ್ನು ನಡೆಸುತ್ತಿದ್ದೇನೆ. God's will is never going to be easy. ದೇವರ ಚಿತ್ತ ಎಂಬುದು ಯಾವಾಗಲೂ ಸುಲಭವಾದದ್ದಲ್ಲ. Lot of people just say, I want to just go the easy way out. ಅನೇಕ ಜನರು ಈಗ ಅನ್ನುತ್ತಾರೆ, ನಾನು ಸುಲಭವಾದ ದಾರಿಯಲ್ಲೇ ಹೋಗಲು ಬಯಸುತ್ತೇನೆ. People tell me, John, why don't you take life easy? Just go for a job, just get settled and done with life. ಜನರು ನನಗೆ ಹೇಳುವುದು ಉಂಟು, ಜಾನ್, ನೀನು ಒಂದು ಸುಲಭವಾದ ದಾರಿಯನ್ನು ಆಯ್ದುಕೊಂಡು ಸುಲಭವಾದ ದಾರಿಯಲ್ಲೇ ಹೋಗು ಎಂಬುದಾಗಿ. But your satisfaction in life comes from doing the will of Him who sent you. ಆದರೆ ಯಾವಾಗ ನಿಮ್ಮನ್ನು ಕಳುಹಿಸಿದ ಆತನ ಚಿತ್ತವನ್ನು ನೀವು ನೆರವೇರಿಸುತ್ತೀರೋ ಆಗ ನಿಮ್ಮ ಜೀವನ ತೃಪ್ತಿಗೊಳ್ಳುತ್ತದೆ. When you look at Luke 22:42, ನೀವು ಲೂಕನ ಸುವಾರ್ತೆ 22:42 ನೋಡುವಾಗ, when there was a moment when Jesus was about to do the very thing He was born to do, ಯೇಸು ಕ್ರಿಸ್ತನು ಯಾವುದಕ್ಕೋಸ್ಕರ ಹುಟ್ಟಿದನೋ ಆ ಕಾರ್ಯವನ್ನು ಮಾಡಲು ಹೋಗುವಾಗ, He wanted to do, but it was not easy. ಆತನು ಅದನ್ನು ಮಾಡುವುದಕ್ಕೆ ಹೋದನು, ಆದರೆ ಅದು ಸುಲಭವಾದದ್ದಲ್ಲ. He said, Father, if it's your will, take this cup from me. ಆತನು ಈಗ ಅಂದನು, ತಂದೆ, ಇದು ನಿನ್ನ ಚಿತ್ತವಾದರೆ ಈ ಪಾತ್ರೆಯನ್ನು ನನ್ನಿಂದ ತೆಗೆದು ಬಿಡು. But he said, not my will, but let your will be done. ಆದರೆ ಆತನು ಈಗ ಅಂದನು, ನನ್ನ ಚಿತ್ತದ ಪ್ರಕಾರವಲ್ಲ, ನಿನ್ನ ಚಿತ್ತದ ಪ್ರಕಾರವೇ ಆಗಲಿ ಅಂದನು. Can you make the same prayer today? ನೀವು ಕೂಡ ಇದೇ ರೀತಿಯಾದ ಪ್ರಾರ್ಥನೆಯನ್ನು ಮಾಡುತ್ತೀರಾ ಇವತ್ತು? Because it's not easy to do what he was about to do. ಆತನು ಯಾವುದನ್ನು ಮಾಡಲು ಹೋಗುತ್ತಿದ್ದನೋ ಅದು ಸುಲಭವಾದದ್ದಲ್ಲ. Lot of times people say, John, maybe it's easy for you, but I'm telling you, I'm not doing this because it's easy. ಅನೇಕರು ಪ್ರತಿ ದಿವಸ ಈಗ ಅನ್ನುತ್ತಾರೆ, ಇದು ಸುಲಭವಾದದ್ದು, ಅದಾದ್ರಿಂದ ನೀನು ಮಾಡ್ತಾ ಇದ್ದೀಯ ಎಂಬುದಾಗಿ. ಆದರೆ ಇದು ಸುಲಭವಾದದ್ದಲ್ಲ. I face so much of trouble, opposition, and so many challenges to do what I'm doing. ನನಗೆ ಅನೇಕ ಹಿಂಸೆಗಳು, ವಿರೋಧಗಳು, ಅನೇಕ ಸವಾಲುಗಳು ಎದುರಾಗುತ್ತಿದೆ ಈ ಕಾರ್ಯವನ್ನು ಮಾಡುವಾಗ. But I said, you know what? Even if it's not easy, I'm going to do it because that's what God wants me to do. ಆದರೆ ನಾನು ಏನು ತಿಳಿದುಕೊಂಡಿದ್ದೇನೆ ಅಂದ್ರೆ, ಇದು ನನಗೆ ಕಠಿಣವಾದರೂ ಕೂಡ ಪರವಾಗಿಲ್ಲ, ಇದು ದೇವರ ಚಿತ್ತ, ಇದನ್ನೇ ಮಾಡುತ್ತೇನೆ. So my question to you is, are you going the easy way or are you going God's way? ನನ್ನ ಪ್ರಶ್ನೆ ನಿಮಗೆ ಏನಂದ್ರೆ, ನೀವು ಸುಲಭವಾದ ದಾರಿಯಲ್ಲಿ ಹೋಗ್ತೀರಾ ಅಥವಾ ದೇವರ ದಾರಿಯನ್ನು ಆಯ್ದುಕೊಳ್ತೀರಾ? But if you're on the fence, let this be the word that challenges you to go God's way. ಇವತ್ತು ನಿಮಗೆ ಒಂದು ಸವಾಲಾಗಿ ಈ ವಾಕ್ಯಗಳು ಇರಲಿ, ನೀವು ಇದನ್ನು ಆಯ್ದುಕೊಂಡು ದೇವರ ದಾರಿಯಲ್ಲಿ ಹೋಗಿರಿ. And God will strengthen you to do it. ದೇವರು ನಿಮ್ಮನ್ನು ಬಲಪಡಿಸಲಿ ದೇವರ ದಾರಿಯನ್ನು ಆಯ್ದುಕೊಳ್ಳುವುದಕ್ಕೋಸ್ಕರ. God, I pray that you will strengthen each person listening and watching. ದೇವರ ಈ ಕಾರ್ಯಕ್ರಮವನ್ನು ನೋಡುವವರು ಕೇಳುವವರು ಎಲ್ಲರನ್ನು ಬಲಪಡಿಸಿರಿ. To not go the easy way but go God's way. ದೇವರೇ ಸುಲಭವಾದ ದಾರಿಯಲ್ಲಿ ಹೋಗುವುದಕ್ಕಲ್ಲ, ದೇವರೇ ನಿಮ್ಮ ದಾರಿಯಲ್ಲಿ ಹೋಗುವುದಕ್ಕೆ. They'll choose the decisions that you want them to choose. ದೇವರೇ ಅವರ ಆಯ್ಕೆಗಳು ನೀವು ನೇಮಿಸಿದಂತ ಆಯ್ಕೆಗಳಾಗಿರಲಿ ಎಂದು ಪ್ರಾರ್ಥನೆ ಮಾಡುತ್ತೇನೆ. They'll go in the direction that you want them to go. ದೇವರೇ
ಅವರು ಹೋಗುವಂತ ದಾರಿಗಳು ನಿಮ್ಮ ದಾರಿಗಳಾಗಿರಲಿ. and they will fulfill their purpose on planet Earth. ದೇವರೇ, ಈ ಲೋಕದಲ್ಲಿ ದೇವರೇ ಅವರು ನಿಮ್ಮ ಚಿತ್ತವನ್ನು ನೆರವೇರಿಸಲಿ. In Jesus' name I pray. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. Amen. ಆಮೆನ್.